ಮಡಿಕೇರಿಯಲ್ಲಿ ಒಂದೇ ಮಳೆಗೆ ತಡೆಗೋಡೆ ಕುಸಿದು ಬಿದ್ದಿದೆ. ಮನೆ ಮೇಲೆ ಕಾಂಕ್ರೀಟ್ ತಡೆಗೋಡೆ ಕುಸಿದು ಬಿದ್ದು ಹಾನಿಯಾಗಿದೆ. ಮಡಿಕೇರಿಯಲ್ಲಿ ಬಿದ್ದದು ಒಂದೇ ಮಳೆ, ಆ ಮಳೆಗೆ ತಡೆಗೋಡೆ ಕುಸಿದು ಬಿದ್ದಿದೆ. ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ಈ ಘಟನೆ ನಡೆದಿದೆ. ರಾಮಚಂದ್ರ ಎಂಬುವರ ಮನೆಗೆ ನಿರ್ಮಿಸಲಾಗಿದ್ದ ತಡೆಗೋಡೆ ಸುಮಾರು 10 ಅಡಿ ಎತ್ತರಕ್ಕೆ ಈ ತಡೆಗೋಡೆಯನ್ನ ನಿರ್ಮಿಸಲಾಗಿತ್ತು. ತಡೆಗೋಡೆ ತಳಭಾಗದಲ್ಲಿ ಇರೋ ರವಿ ಎಂಬುವರ ಮನೆಯ ಮೇಲೆ ಬಿದ್ದು ಅವಘಡ ಸಂಭವಿಸಿದೆ. ತಡೆಗೋಡೆ ಬಿದ್ದಿದ್ರಿಂದ ರವಿ ಅವರ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಮಡಿಕೇರಿ ನಗರಸಭೆ, ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಬಿದ್ದಿರೋ ತಡೆಗೋಡೆ ತೆರವು ಮಾಡ್ತಾ ಇದ್ದಾರೆ ಕಾರ್ಮಿಕರು. ದೃಶ್ಯದಲ್ಲಿ ನೋಡಬಹುದು, ಮನೆ ಮೇಲೆ ತಡೆಗೋಡೆ ಬಿದ್ದಿರುವಂತದ್ದು. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿತು. ರಾಜ್ಯಾದ್ಯಂತ ಹಲವು ಕಡೆ ರೆಡ್ ಅಲರ್ಟ್, ಕೆಲವು ಕಡೆ ಆರೆಂಜ್ ಅಲರ್ಟ್, ಇನ್ನೂ ಕೆಲವು ಕಡೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು. ಮಳೆಯಾಗೋ ಸೂಚನೆಯನ್ನ ನೀಡಿತ್ತು. ಮಡಿಕೇರಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಭಾರಿ ಅವಘಡ ಸಂಭವಿಸಿದೆ. ಒಂದು 2 ತಿಂಗಳಿಂದ ಇವರಿಗೆ ಮೇಸ್ತ್ರಿಗೆ ಕೊಟ್ಟುಬಿಟ್ಟು ತಡೆಗೋಡೆ ಅದು ಆ ಕಡೆ ಮನೆಯವರಿಗೆ ನಮ್ಮ ಮನೆಯವರಿಗೂ ಸೇಫ್ಟಿ ಆಗಲಿ ಅಂತ ನಾನು ಕಟ್ಟಿದ್ದೆ ಸರ್. ಅದೀಗ ನೆನ್ನೆ ಮಳೆ ಬಂದ ಕಾರಣಕ್ಕಾಗಿ ಅದು ಕಾಂಪೌಂಡ್ ವಾಲ್ ಅಡಕ ಅವ್ರ ಮನೆಗೆ ಇದು ಬಿದ್ದು ಬಿಡ್ತು ಸರ್. ಡ್ಯಾಮೇಜ್ ಆಗಿದೆ ಅಂದರೆ ಅವ್ರದ್ದು ಸ್ವಲ್ಪ ಸೀಲಿಂಗ್ ಮತ್ತು ಗೋಡೆದು ಸ್ವಲ್ಪ ಕ್ರ್ಯಾಕ್ ಏನೋ ಬಂದಿದೆ ಅಂತೆ ಸರ್. ಅದೇನಿದ್ರು ನಾವು ನೋಡ್ತೀವಿ ಅಂತ ಮೇಸ್ತ್ರಿ ಅವರು ಹೇಳಿದ್ದಾರೆ ನಮಗೆ. ಬಿದ್ದೋಗಿರೋದ್ರಿಂದ ಅದು ಯಾಕೆಂದರೆ ಅಲ್ಲಿ ಮಣ್ಣು ಸ್ವಲ್ಪ ಜರುಗಿ ಹೋಗಿದೆ ಸರ್. ಅದು ಸೇಫ್ಟಿ ಆಗಲಿ ಅಂತ ನಾನು 2 ಮನೆಗೆ ಆಗಿಬಿಟ್ಟು ನಾನು 1 ತಿಂಗಳಾಗಿ ತಡೆಗೋಡೆ ಹಾಕಿ ನಾವಿಲ್ಲೊಂದು 20 ವರ್ಷ ಆಯ್ತು ಇಲ್ಲಿ ಇರೋದು. ಏನು ತೊಂದರೆ ಇತ್ತಿಲ್ಲ. ನಿನ್ನೆ ಒಂದು 4 ಗಂಟೆಗೆ ತಡೆಗೋಡೆ ಬಿದ್ದು ಮನೆ ಮೇಲೆ ಡೈರೆಕ್ಟಾಗಿ ಇದಾಗಿದೆ. ಏನಂತ ಗೊತ್ತಿಲ್ಲ, ಅವ್ರು ಕಟ್ಟಿದ್ದು ಏನಂತ ನಮಗೆ ಎಂತ ಇದಾಗಿಲ್ಲ, ಗೊತ್ತಾಗಿಲ್ಲ. ಅವ್ರು ಹೇಳ್ತಿದ್ದಾರೆ ಎಲ್ಲ ಸರಿಯಾಗಿ ಕಟ್ಟಿದ್ದೀನಿ ಅಂತ. ಅಲ್ಲ, ಸ್ವಂತ ಕಟ್ಸ್ಕೊಂಡಿ ಸರ್. ನಮಗೆ ಗೋಡೆ ಮೇಲೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಗೋಡೆ ಸೀಟು ಗೀಟೆಲ್ಲ ಸೈಡ್ದು ಎಲ್ಲ ಇದಾಗಿದೆ ಸರ್. ಗೋಡೆ ಚಿಪ್ಪು ಮಾತ್ರ ಮೇಲ್ಗಡೆ ಇದಾಗಿದೆ. ಈಗ ಅವ್ರು ತೆಗೆದ್ರೆ ಏನಾದ್ರು ಮಾಡಿಕೊಂಡು ಸರ್. ನಮ್ಮ ಕಡೆ ಇಲ್ಲಿ ಏನಾಗಿತ್ತಿಲ್ಲ ಈ ಸಲ. ಆ ಕಡೆ ಸೈಡು ತುಂಬ ಮನೇಲಿ ಹೋಗಿದೆ. ಅದನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಶುರುವಾಯಿತು ಅಂತಂತಂದ್ರೆ ಒಂದಲ್ಲ ಒಂದು ಅನಾಹುತಗಳು ಆಗೇ ಆಗುತ್ತೆ ಅನ್ನೋಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು, ಈಗ ಕಳೆದ 4 ದಿನಗಳಿಂದ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಒಂದಷ್ಟು ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಮಧ್ಯಾಹ್ನ 3 ಗಂಟೆಯ ಬಳಿಕ ಸುರಿದಂತಹ ಮಳೆ ಒಂದಷ್ಟು ಸಣ್ಣ ಪುಟ್ಟ ಅನಾಹುತಗಳಿಗೂ ಕೂಡ ಕಾರಣ ಆಗಿರುವಂಥದ್ದು. ಚಾಮುಂಡೇಶ್ವರಿ ನಗರ ಏನಿದೆ, ಚಾಮುಂಡೇಶ್ವರಿ ನಗರದ ಆಕಾಶವಾಣಿ ಕ್ವಾರ್ಟರ್ಸ್ಗಳ ಹಿಂಭಾಗದಲ್ಲಿ ಇರುವಂತಹ ಕೆಲವು ಮನೆಗಳ ಸಮೀಪದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಅಂದರೆ ರಾಮಚಂದ್ರ ಅನ್ನಂತಹ ಅವರ ಮನೆ ಏನಿದೆ, ಆ ಮನೆಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕಳೆದ 1 ತಿಂಗಳ ಹಿಂದಷ್ಟೇ ಮಾಡಲಾಗಿತ್ತು. ಆದರೆ ನಿನ್ನೆ ಸಂಜೆ ಅಂದರೆ ಮಧ್ಯಾಹ್ನದ 3 ಗಂಟೆ ಬಳಿಕ ಸುರಿದಂತಹ ಮಳೆ ಈ ತಡೆಗೋಡೆ ಕುಸಿದು ಬೀಳಲಿಕ್ಕೆ ಕಾರಣ ಆಗಿರೋವಂಥದ್ದು. ಏನು ಸುಮಾರು ಒಂದು 10 ಅಡಿ ಎತ್ತರಕ್ಕೆ ನಿರ್ಮಾಣ ಮಾಡಿರುವಂತಹ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಕೆಳಗಡೆ ರವಿ ಅನ್ನೋರ ಮನೆ ಇದೆ, ಆ ಮನೆ ಮೇಲೆ ಈಗ ಬಿದ್ದಿದೆ. ಸೊ ಪರಿಣಾಮವಾಗಿ ಅವ್ರ ಮನೆಯ ಗೋಡೆಯಲ್ಲಿ ಒಂದಷ್ಟು ಸಣ್ಣ ಬಿರುಕುಗಳು ಕೂಡ ಮೂಡಿದೆ. ಮತ್ತು ಮೇಲ್ಗಡೆ ಶೀಟು ಏನಾಯಿತು ಅವೆಲ್ಲವೂ ಕೂಡ ಡ್ಯಾಮೇಜ್ ಆಗಿ ಹೋಗಿರೋವಂಥದ್ದು. ಇದು ಈಗ ಒಂದಷ್ಟು ಅವರಿಗೆ ಆತಂಕಕ್ಕೂ ಕೂಡ ಕಾರಣ ಆಗಿರೋವಂಥದ್ದು. ಕಳೆದ 1 ವಾರದ ಹಿಂದಷ್ಟೇ ನಗರಸಭೆಯಿಂದ ಈ ಭಾಗದಲ್ಲೆಲ್ಲವೂ ಕೂಡ ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಮಳೆ ತೀವ್ರವಾಗಿದೆ ಆದಲ್ಲಿ ಏನಾದರೂ ಸಮಸ್ಯೆಗಳು ಆಗ್ಬೋದು, ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಸೊ ತಾವೆಲ್ಲರೂ ಕೂಡ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಎಲ್ಲರೂ ಕೂಡ ಸ್ಥಳಾಂತರ ಆಗಬೇಕು ಅನ್ನೋಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ನೋಟಿಸನ್ನು ಕೂಡ ಕೊಡುವಂಥ ಕೆಲಸವನ್ನು ಮಡಿಕೇರಿ ನಗರಸಭೆ ಅಧಿಕಾರಿಗಳು ಕೂಡ ಮಾಡಿದರು. ಸೊ ಆದರೆ ಅಂತಹ ಮಳೆ ಏನೂ ಕೂಡ ಇಲ್ಲ. ಪ್ರತಿ ವರ್ಷದ ಮಳೆಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಸಾಕಷ್ಟು ತೀವ್ರತರವಾದಂತಹ ರೀತಿಯಲ್ಲಿ ಕಡಿಮೆ ಆಗೋಗಿದೆ. ಸೊ ಅದನ್ನು ಕೂಡ ನಿನ್ನೆ ಮಧ್ಯಾಹ್ನ 3 ಗಂಟೆಯ ಬಳಿಕ ಸುರಿದಂತಹ ಮಳೆ ಏನಿದೆ ಅದು ಈ ರೀತಿಯ ಸಮಸ್ಯೆ ಆಗಲಿಕ್ಕೆ ಕಾರಣ ಆಗಿರೋಂಥದ್ದು. ಸೊ ಈಗ ಸದ್ಯ ಏನು ಬಿದ್ದೋಗಿರೋಂತಹ ತಡೆಗೋಡೆ ಏನಿದೆ ಅದನ್ನು ಕಟ್ ಮಾಡಿ ಮತ್ತು ಸುತ್ತಿಗೆಗಳಿಂದ ಒಡೆದು ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಆ ಸ್ಥಳಕ್ಕೆ ಮಡಿಕೇರಿ ನಗರಸಭೆ ಅಧಿಕಾರಿಗಳು ಮತ್ತು ಮಡಿಕೇರಿ ನಗರ ಪೊಲೀಸರು ಕೂಡ ವಿಸಿಟ್ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಅಂದರೆ ಏನೀಗ ಸದ್ಯಕ್ಕೆ ಯಾವುದೇ ರೀತಿಯಂತಹ ತೀವ್ರವಾದಂತಹ ತೊಂದರೆ ಆಗದಿದ್ರೂ ಕೂಡ ರವಿಯನ್ನವರ ಮನೆಗೆ ಒಂದಷ್ಟು ಡ್ಯಾಮೇಜ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಸದ್ಯ ಸ್ಥಳಕ್ಕೆ ಬಂದಿದ್ದಂತಹ ನಗರಸಭೆ ಅಧಿಕಾರಿಗಳು ಏನು ಅವ್ರ ಮನೆಗೆ ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟೋಗಿದ್ದಾರೆ. ಈಗ ಆಗಿರೋಂತಹ ಅನಾಹುತಗಳೇನಿದೆ ಇವು ಮುಂದೆ ಆಗುವಂತಹ ಅನಾಹುತಗಳಿಗೆ ಒಂದು ರೀತಿಯ ಮುನ್ಸೂಚನೆ ಅನ್ನೋಂತಹ ರೀತಿಯ ಆತಂಕಕ್ಕೆ ಕಾರಣ ಆಗಿದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.